ಡಾಕ್ಟರ್ ವಿನುತಾ. ಒಂದಾನೊಂದು ಸಣ್ಣ ಹಳ್ಳಿಯಲ್ಲಿ ವಿನುತಾ ಎಂಬ ಪುಟ್ಟ ಬಾಲಕಿ ಇದ್ದಳು. ಅವಳಿಗೆ ತಾಯಿ ಇರಲಿಲ್ಲ. ತಂದೆ ಅವಳನ್ನು ಮುದ್ದಾಗಿ ಸಾಕಿದ್ದ. ತುಂಬ ಬಡತನವಿತ್ತು. ಅವಳು ದಿನವೂ ತಪ್ಪದೆ ಶಾಲೆಗೆ ಹೋಗುತ್ತಿದ್ದಳು ಮತ್ತು ಮನೆ ಮನೆಗೆ ಹೋಗಿ ಹಾಲನ್ನು ಹಾಕಿ ಬರುತ್ತಿದ್ದಳು. ತಂದೆಗೆ ಸಹಾಯ ಮಾಡುತ್ತಿದ್ದಳು. ಅವಳ ತಂದೆ ಹಾಲನ್ನು ಕರೆದು ಅದರಿಂದ ಬಂದ ಹಾಲನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಜೀವನ ನಡೆಸುತ್ತಿದ್ದನು ಮತ್ತು ಮಗಳು ತಂದೆಯ ಎಲ್ಲ ಕೆಲಸಗಳಲ್ಲಿ ಕೂಡ ಅವರಿಗೆ ಸಹಾಯ ಮಾಡುತ್ತಿದ್ದಳು. ತಂದೆಯ ಮಾತಿನಂತೆ ಅವಳು ನಡೆದುಕೊಳ್ಳುತ್ತಿದ್ದಳು ಮತ್ತು ಅವಳ ತಂದೆ ಹೇಳಿದ ಯಾವುದೇ ಕೆಲಸವನ್ನು ಅವಳು ಬಿಡುತ್ತಿರಲಿಲ್ಲ. ಎಲ್ಲರ ಮನೆ ಮನೆಗೂ ಹೋಗಿ ಬೆಳಿಗ್ಗೆ ಎದ್ದ ತಕ್ಷಣ ಹಾಲನ್ನು ಹಾಕುತ್ತಿದ್ದಳು. ಎಂದಿನಂತೆ ನೇತ್ರಾ ಆಂಟಿ ಮನೆಗೆ ಹೋಗಿ ಹಾಲು ಹಾಕುತ್ತಿದ್ದಳು ಮತ್ತು ಅವಳು ಹೇಳಿದಳು, ನೋಡು ವಿನುತಾ, ಹೊಸದಾಗಿ ಟೀಚರ್ ಬಂದಿದ್ದಾರೆ. ಅವರಿಗೆ ಹಾಲು ಬೇಕಂತೆ. ನೀನು ಹೋಗಿ ಅವರ ಮನೆಗೂ ಕೂಡ ಪ್ರತಿದಿನ ಹಾಲು ಹಾಕಿ ಬಾ ಎಂದು ಹೇಳಿದಳು. ಅವಳು ಪಕ್ಕದ ಮನೆಗೆ ಹೋದಳು. ಟೀಚರ್, ಟೀಚರ್, ಹೊರಗೆ ಬನ್ನಿ ಅಂದಳು. ಆಗ ಸರ್ ಹೆಂಡತಿ ಹೊರಗೆ ಬಂದಳು. ಅವಳು ಹೇಳಿದಳು, ನಮಗೆ ನಿನ್ನ ಹಾಲು ಬೇಡ, ಏನೂ ಬೇಡ ಎಂದು. ಅವಳು ಬಡ ಮಕ್ಕಳಿಗೆ ಸೇರುತ್ತಿರಲಿಲ್ಲ. ಒಂದು ಥರ ತುಂಬ ಕೋಪಿಷ್ಠ ಸ್ವಭಾವದ ಹೆಣ್ಣು ಮಗಳಾಗಿದ್ದಳು. ಆದರೆ ವಿನುತಾ ನಯವಾಗಿ ಮಾತನಾಡಿ ಆಕೆಗೆ ಹೇಳಿದಳು ಮತ್ತು ನಂತರದ ದಿನಗಳಲ್ಲಿ ಅವಳು ಪ್ರತಿದಿನವೂ ತಪ್ಪದೆ ಶಾಲೆಗೆ ಹೋಗುತ್ತಿದ್ದಳು. ಹೊಸದಾಗಿ ಬಂದ ಟೀಚರ್ ಪಾಠ ಮಾಡುತ್ತಿದ್ದರು ಮತ್ತು ಅವರು ತುಂಬ ಅಷ್ಟೊಂದು ದೊಡ್ಡ ಜ್ಞಾನಿ ಏನೂ ಆಗಿರಲಿಲ್ಲ. ಅವರು ಏನೋ ಒಂದು ತಪ್ಪು ಹೇಳಿದರು. ಅದಕ್ಕೆ ವಿನುತಾ ತಿದ್ದಿ ಹೇಳಿದಳು. ಆದ್ದರಿಂದ ಅವರಿಗೆ ವಿನುತಾ ಕಂಡರೆ ತುಂಬ ಸಿಟ್ಟು ಬರುತ್ತಿತ್ತು ಮತ್ತು ಆಕೆ ಎಂದರೆ ಆಗಿ ಬರುತ್ತಿರಲಿಲ್ಲ. ಒಂದು ದಿನ ಸರ್ ಅವಳ ತಂದೆಯನ್ನು ಕರೆದುಕೊಂಡು ಮನೆಗೆ ಬರುವಂತೆ ಹೇಳಿದ ಮತ್ತು ಅವಳಿಗೆ ತುಂಬ ಅವಮಾನ ಮಾಡಿಬಿಟ್ಟ. ಕೆಲವು ದಿನಗಳ ನಂತರ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ದೊಡ್ಡ ಹೆಣ್ಣು ಮಗಳು ಡಾಕ್ಟರ್ ಹತ್ತಿರ ಬಂದನು ಮತ್ತು ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡನು. ಆ ಡಾಕ್ಟರ್ ಬೇರೆ ಯಾರೂ ಆಗಿರಲಿಲ್ಲ, ಅದೇ ಪುಟ್ಟ ಹುಡುಗಿ ವಿನುತಾ. ಇಂದು ದೊಡ್ಡ ಸರ್ಜನ್ ವಿನುತಾ ಡಾಕ್ಟರ್ ಆಗಿದ್ದಳು. ಅವಳು ಒಂದು ಸರ್ಜರಿಗೋಸ್ಕರ ಕಾಡಿನ ದಾರಿಯಲ್ಲಿ ಹಿಡಿದು ಬೇರೊಂದು ಗ್ರಾಮಕ್ಕೆ ತೆರಳಬೇಕಿತ್ತು ಮತ್ತು ಎಂದಿನಂತೆ ತನ್ನ ಡ್ರೈವರ್ ಜೊತೆ ಕಾರಿನಲ್ಲಿ ಹೊರಟಿದ್ದಳು. ತುಂಬ ಮಳೆ ಮತ್ತು ಗುಡುಗು ಸಿಡಿಲು ಇತ್ತು. ಆ ಡ್ರೈವರ್, ನಾಳೆ ಹೋಗೋಣ ಮೇಡಮ್, ಕಾರು ಹಿಂದಿರುಗಿಸಲೇ ಎಂದು ಹೇಳುತ್ತಿದ್ದ. ಆದರೆ ವಿನುತಾ, ಇಲ್ಲ ಇಲ್ಲ, ನಾವು ಹೋಗಲೇಬೇಕು ಎಂದನು. ಅಲ್ಲಿ ಒಂದು ಮರವು ಕೂಡ ಉರುಳಿ ಬಿದ್ದು ಬಿಟ್ಟಿತ್ತು. ಡ್ರೈವರ್ ಅವಳಿಗೆ ಹೇಳಿದನು, ಮೇಡಮ್, ಈ ದಾರಿಯಲ್ಲಿ ಹೋಗಲು ಸಾಧ್ಯವಿಲ್ಲ, ನಾನು ಕಾರು ಹಿಂದಿರುಗಿಸಲೇ ಎಂದು. ಅದಕ್ಕೆ ಅವಳು, ಹಿಂದಿರುಗಿಸು, ಆದರೆ ನಾನು ನಾಳೆ ಬೆಳಿಗ್ಗೆ ಎನ್ನುವಷ್ಟರಲ್ಲಿ ಅಲ್ಲಿ ಹೋಗಲೇಬೇಕು. ಒಂದು ಜೀವದ ಉಳಿವು ನನ್ನ ಕೈಯಲ್ಲಿದೆ ಎಂದು. ಅದಕ್ಕೆ ಅವನು, ನೋಡೋಣ ಮೇಡಮ್, ಆದಷ್ಟು ನಾನು ನನ್ನ ಪ್ರಯತ್ನ ಪಡುತ್ತೇನೆ. ಇಂತಹ ಮಳೆ, ಸಿಡಿಲು, ಗಾಳಿ ಇದರಲ್ಲಿ ನಾವು ಹೋಗುವುದು ಅಷ್ಟು ಸೂಕ್ತವಲ್ಲ. ಆದರೆ ನೀವು ಕೇಳುತ್ತಿಲ್ಲ ಎಂದು ಗಾಡಿಯನ್ನು ಹಿಂದಿರುಗಿಸಿ ಬೇರೊಂದು ದಾರಿಯಲ್ಲಿ ಹೊರಟನು. ಆಗ ಅವನಿಗೆ ಒಂದು ದೊಡ್ಡ ಮನೆ, ಬಂಗಲೆ ತರಹ ಇರುವುದು ಕಾಣಿಸಿತು. ಅಲ್ಲಿ ಬಂದು ಗಾಡಿಯನ್ನು ಸ್ಟಾಪ್ ಮಾಡಿದರು. ಆಗ ಅಲ್ಲಿ ಆ ಮನೆಯ ಕೆಲಸದವ ಬರುತ್ತಿದ್ದ. ಅವನು ಹೊರಗೆ ಬಂದ. ಇವರನ್ನು ಕಂಡು ನೋಡಿದ. ಇವರ್ಯಾರು ಇಲ್ಲಿ ಕಾರು ನಿಲ್ಲಿಸಿದ್ದಾರಲ್ಲ ಎಂದು ಅವನು ಆ ಕಡೆಯಿಂದ ಬರುತ್ತಿದ್ದ. ವಿನುತಾ, ಇಲ್ಲಿ ಮನೆ ಇದೆ, ಇಲ್ಲಿ ಕೇಳೋಣ ಎಂದು ಹೇಳಿದಳು. ಮಳೆಯು ತುಂಬ ಜೋರಾಗಿದ್ದರಿಂದ. ಆ ಮನೆಯ ಕೆಲಸದವನು ಹೊರಗೆ ಬಂದ. ಅವನು ಒಂದು ದೀಪವನ್ನು ಹಿಡಿದು ಹೊರಗೆ ಬಂದ. ಹೊರಗೆ ಬಂದು ನೋಡಿದ ಮತ್ತು ಅವರ ಗಾಡಿಯ ಹತ್ತಿರ ಬಂದು ನಡೆದ ವಿಷಯವನ್ನೆಲ್ಲ ಕೇಳಿ ತಿಳಿದುಕೊಂಡ. ನೋಡಿ ಮೇಡಮ್, ನೀವು ಈಗ ಹೋಗುವಂತಿಲ್ಲ, ತುಂಬ ಮಳೆ ಇದೆ ಎಂದು ಹೇಳಿ ನೀವು ಇಲ್ಲಿಯೇ ವಿಶ್ರಾಂತಿ ಪಡೆಯಿರಿ, ಬೆಳಿಗ್ಗೆ ಎದ್ದ ತಕ್ಷಣ ಜಲ್ದಿ ಹೋಗುವಿರಿ ಎಂದು. ಆಗ ಅವಳು ಅದಕ್ಕೆ ಒಪ್ಪಿಕೊಂಡಳು ಮತ್ತು ಅವನಿಗೆ ಎಲ್ಲ ತಿಳಿಸಿ ಹೇಳಿದಳು, ನಾನು ಹೋಗಲೇಬೇಕು ಎಂದು. ಆದರೆ ಅವನ ಮಾತನ್ನು ಕೇಳಿ ಮನೆಗೆ ಹೋದಳು. ಹೋದ ತಕ್ಷಣ
ಅವರ ಮನೆಯಲ್ಲಿ ಯಾರೋ ಕೆಮ್ಮುತ್ತಿರುವ ಸದ್ದು ಆಕೆಗೆ ಕೇಳಿಸಿತು. ಯಾರದು ಎಂದು ಕೇಳಿದಳು. ಅವರು ನಮ್ಮ ಸರ್ ಆಗಿದ್ದಂತಹ ಯಜಮಾನರು ಎಂದು ಹೇಳಿದನು. ಅವರಿಗೆ ಒಂದು ವಿಚಿತ್ರ ಕಾಯಿಲೆ ಇದೆ, ಅದಕ್ಕೆ ಸರ್ಜರಿ ಮಾಡಬೇಕು, ಆದರೆ ಹಣದ ಅವಶ್ಯಕತೆ ಇದೆ ಎಂದು ಸುಮ್ಮನಾಗಿದ್ದೇವೆ ಎಂದು ಹೇಳಿದರು. ಆಗ ಅವಳು, ನಾನು ಡಾಕ್ಟರ್ ನೋಡುತ್ತೇನೆ ಎಂದು ಹೋದಳು. ಒಳಗೆ ಹೋಗಿ ಬಂದು ಅವಳು ಕಾರ್ ಡ್ರೈವರ್ಗೆ ಹೇಳಿದಳು, ನೋಡು, ನನ್ನ ಆಪರೇಷನ್ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬಾ, ಆ ಕಿಟ್ ತೆಗೆದುಕೊಂಡು ಬಾ, ನಾನು ಈಗಲೇ ಸರ್ಜರಿ ಮಾಡಿ ಅವರನ್ನು ಗುಣಪಡಿಸುತ್ತೇನೆ ಎಂದು. ಆಗ ಅವಳು ಹೇಳಿದಂತೆಯೇ ತಂದುಕೊಟ್ಟರು. ಅವಳು ಆ ಸರ್ ಕೋಣೆಗೆ ಹೋಗಿ ಅವರಿಗೆ ಸರ್ಜರಿ ಮಾಡಿ ಅವರಿಗೆ ಇದ್ದ ಕಾಯಿಲೆಯನ್ನು ಗುಣಪಡಿಸಿದಳು ಮತ್ತು ಮರಳಿ ಬಂದು ಕೆಲಸದವನಿಗೆ ಹೇಳಿದಳು, ನಿಮ್ಮ ಯಜಮಾನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಸರ್ಜರಿ ಸುಲಭವಾಗಿ ಮಾಡಿದ್ದೇನೆ ಎಂದು ಹೇಳಿದಳು. ಮಾರನೆಯ ದಿನ ಸರ್ ಅವಳನ್ನು ನೋಡಿದರು. ತುಂಬ ಧನ್ಯವಾದಗಳು ಎಂದು ಹೇಳಿದರು. ಅವಳು ಅವರನ್ನು ಗುರುತು ಹಿಡಿದು ಕೇಳಿದಳು, ಸರ್, ನಾನು ನೆನಪಿಲ್ಲವೇ ಎಂದು. ಯಾರು ನೀನು? ನಾನು ವಿನುತಾ ಸರ್, ನೀವು ನನಗೆ ತುಂಬ ಅವಮಾನಿಸಿದಿರಲ್ಲ ಅವಳು ಎಂದು. ಓ, ನೀನಾ? ನನ್ನದು ತಪ್ಪಾಯಿತು, ನಿನಗೆ ನಾನು ಅವಮಾನ ಮಾಡಿದೆ ಓದುವ ಚಿಕ್ಕ ವಯಸ್ಸಿನಲ್ಲಿ, ಆದರೆ ನೀನು ಇಂದು ನನ್ನ ಜೀವವನ್ನೇ ಉಳಿಸಿರುವೆ ಎಂದು ಅವಳಿಗೆ ಕ್ಷಮೆ ಕೇಳಿದರು ಮತ್ತು ವಿನುತಾ, ಇರಲಿ ಬಿಡಿ ಸರ್ ಎಂದು ಹೇಳಿದಳು.